ತಾಲೂಕಿನ ದೇವಸ್ಥಾನ ಹೊಸಳ್ಳಿ ಗೇಟ್ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಬೈಕ್ ಹಾಗೂ ಕಾರು ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು ಬೈಕ್ ಸವಾರ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಮೃತ ವ್ಯಕ್ತಿ ದೇವಸ್ಥಾನ ಹೊಸಳ್ಳಿ ಗ್ರಾಮದ ಸುಮಾರು 60 ವರ್ಷದ ಮುನಿರಾಜು ಎಂದು ತಿಳಿದು ಬಂದಿದೆ. ಅಂದಹಾಗೆ ಮುನಿರಾಜು ಎಂದಿನಂತೆ ಬೆಳಗ್ಗೆ ಎದ್ದು ತಮ್ಮ ತೋಟದಲ್ಲಿದ್ದ ಹೂಗಳು ಮಾರುಕಟ್ಟೆಗೆ ಹಾಕಿ ಮನೆಗೆ ಬಂದ ನಂತರ ದನಗಳ ವ್ಯಾಪಾರಕ್ಕೆ ಹೋಗಿ ವ್ಯಾಪಾರ ವಹಿವಾಟು ಮುಗಿಸಿಕೊಂಡು ವಾಪಸ್ ಮನೆಗೆ ಹಿಂದಿರುಗಿದ ವೇಳೆ ರಾಷ್ಟ್ರೀಯ ಹೆದ್ದಾರಿ ದಾಟುವ ಸಂದರ್ಭದಲ್ಲಿ KA 03 NC 1113 ನಂಬರಿನ ಫಾರ್ಚುನರ್ ಕಾರು ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ರಭಸಕ್ಕೆ ಬೈಕ್ ನಜ್ಜುಗುಜ್ಜಾಗಿದ್ದು ಬೈಕ್ ಸವಾರನಿಗೆ ಗಂಭೀರ ಗಾಯಗಳಾಗಿದೆ. ಇನ್ನು ಘಟನೆಯ ಸ್ಥಳದಲ್ಲಿದ್ದ ಸ್ಥಳೀಯರು ಗಾಯಾಳುವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗಿದೆ, ಮೃತಪಟ್ಟಿದ್ದಾರೆ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಶವಾಗಾರಕ್ಕೆ ರವಾನಿಸಿದ್ದಾರೆ. ಓಡಾಡ್ತಾ ಇರ್ತಾರೆ, ಹಸು ವ್ಯಾಪಾರ ಮಾಡ್ತಾ ಇದ್ದ. ಬೆಳಗ್ಗೆ ಹೂವು ಹಾಕ್ಬಿಟ್ಟು ಬಂದು ಎಲ್ಲ ಹೋಗವ್ರೆ, ಬರೋವಾಗ ಆ ಥರ ಮಾಡೋದು. ಏನಾಗಿದೆ? ಏನಾಗಾಯ್ತು ನಾನು ಕಣ್ಣಂಗೆ ನೋಡಿಲ್ಲ. ನಿಮ್ಗೇನಂತ ಗೊತ್ತಾಯ್ತು? ಆಕ್ಸಿಡೆಂಟ್ ಅಂತ ಗೊತ್ತಾಯ್ತು, ಕಾರ್ ಗೊತ್ತೈತೆ ಅಂತ ಹೇಳಿದ್ರು ಅಷ್ಟೇ. ನಾವೇನು ಸ್ಪಾಟಲ್ಲಿ ನೋಡಿಲ್ಲ. ಇಲ್ಲಿ ಬಂದು ನೋಡನ್ಬಿಡ್ರಿ ಅಂದ್ರೆ ಬಿಡಿಲ್ಲ, ಏನೂ ಆಗಿಲ್ಲ, ಕಾಲು ಲೇಟ್ ಆಗೈತೆ ಅಂತಂದ್ರೆ ಅಷ್ಟೇ. ಇವಾಗ ಹೇಳ್ತಾವ್ರೆ ಫಸ್ಟ್ ಮಟನ್ ಇವಾಗೆ ಮಾಡಲ, ಬೆಳಗ್ಗೆ ಮಾಡಲ ಅಂತ. ಅಷ್ಟುವರೆಗೂ ಗೊತ್ತು, ನಮ್ಗೆ ಇನ್ನೇನು ಗೊತ್ತಿಲ್ಲ. ಏನು ಕೆಲಸ ಮಾಡ್ತಾರೆ ಮುನಿರಾಜಣ್ಣ? ಹಸು ವ್ಯಾಪಾರ ಮಾಡ್ತಾ ಇದ್ರು. ಬೆಳಿಗ್ಗೆ ಹೇಳ್ಬಿಟ್ಟು ಹೋಗಿದ್ರ? ಬೆಳಗ್ಗೆ ಹೂವು ಕಿತ್ಕೊಟ್ಟಿದ್ರಿ, ಹೂವು ಮಾರ್ಕೆಟ್ಗೆ ಹಾಕ್ಬಿಟ್ಟು ಬಂದು ತಿರುಗಿ ಊಟ ಮಾಡಿ ಎಲ್ಲ ಹೋಗಕ್ಕೆ ಹೋಗಿ ಆ ಥರ ಆಗೈತೆ. ನಮ್ಮ ಅಣ್ಣ ಆಗಿರೋದ ಗುನ್ಗನಹಳ್ಳಿ ಹಸು ವ್ಯಾಪಾರಕ್ಕೆ ಹೋಗಿ ಗೇಟಾಗಿ ತಿರ್ಕೊಂಡೋಗಿ ಕಾರ್ ಬಂದು ಸಡನ್ನಾಗಿ ಹೊಡೆದವ್ರೆ. ಡಿವೈಡರ್ ಹತ್ರ ತಿರ್ಕೊಂಡೋಗಿ ಹೋಗಿ ಸಡನ್ನಾಗಿ ಹೊಡೆದವ್ರೆ. ಏನಾಗಿದ್ದು ಎಲ್ಲ ಕಾಲು ಮುರ್ಕೊಂಡೈತೆ, ಕೈ ಮುರ್ಕೊಂಡಾಗೈತೆ, ಸೊಂಟನೂ ಏಟಾಗೈತೆ. ಇಲ್ಲಿ ಬರೋ ಆಂಬುಲೆನ್ಸ್ ಬರೋ ಬಟ್ಕ ತೀರ್ಕೊಂಡು ಯಾರ ಹೆಸರು? ನಮ್ಮ ಅಣ್ಣ ಹೆಸರು ಮುನಿರಾಜಪ್ಪ. ವಯಸ್ಸೇನೋ ಒಂದು 55 ಆಗಿತ್ತು. ದೇವಸ್ಥಾನದ ಸೊಳ್ಳೆ ಗೇಟು ಗುನ್ಗನಹಳ್ಳಿಗೆ ಹಸು ವ್ಯಾಪಾರ ಮಾಡೋಕ್ಕೆ ಹೋಗಿದ್ರು. ಬರೋಕ್ಕೆ ಗುನ್ಗನಹಳ್ಳಿಯಿಂದ ಬರೋಕ್ಕೆ ನಮ್ಮ ದೇವಸ್ಥಾನ ಸೊಳ್ಳೆಗೆ ಬರೋಕ್ಕೆ ತಿರ್ಕೊಂಡು ಹೋಗುವಾಗ ಕಾರನ್ನು ಬಂದು ಹೊಡೆದಿರೋದು. ಯಾವ ಕಾರು ಚಿಕ್ಕಬಳ್ಳಾಪುರ ಕೇಂದ್ರದಿಂದ ಬಂದಿರೋದು. ಅವ್ರು ಗುನ್ಗನಹಳ್ಳಿ ಕಡೆಯಿಂದ ಇರೋನ್ನ ದೇವಸ್ಥಾನ ಸೊಳ್ಳೆಗೆ ತಿರ್ಕೊಂತ ಇದ್ರು ರಸ್ತೆ ದಾಟುವಾಗ. ಈ ಪ್ರಕರಣವು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಘಟನೆ ಬಗ್ಗೆ ತಿಳಿದ ಕೂಡಲೇ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿ 2 ವಾಹನಗಳನ್ನು ವಶಕ್ಕೆ ಪಡೆದು ಪ್ರಕರಣವನ್ನು ದಾಖಲಿಸಿಕೊಂಡು ಕಾನೂನು ಕ್ರಮ ಕೈಗೊಂಡಿದ್ದಾರೆ. ತೋಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.